ಎಲ್ರಿಗೂ ನಮಸ್ಕಾರ. ನಾನು ವಿವೇಕಾನಂದ HK. ಸೋನಮ್ ವಾಂಗ್ಚುಕ್ ಭಾರತದಲ್ಲಿ ಅತ್ಯಂತ ಸೂಕ್ಷ್ಮ ಮನಸ್ಸಿನ ಅನೇಕ ಜನರಲ್ಲಿ ಇವತ್ತು ಅತಿ ಹೆಚ್ಚು ಕಾಡ್ತಾ ಇರುವ ವ್ಯಕ್ತಿ ಅಂದರೆ ಅದು ಸೋನಮ್ ವಾಂಗ್ಚುಕ್. ಲಡಾಖಿನ ಕೀ ಇಂಜಿನಿಯರ್, ಪರಿಸರವಾದಿ, ಶಿಕ್ಷಣ ತಜ್ಞ, ಒಟ್ಟಾರೆಯಾಗಿ ಹೋರಾಟಗಾರ. ಎಲ್ಲರ ಮನಸ್ಸಿನಲ್ಲಿ ಒಂದು ರೀತಿಯ ಆತಂಕವನ್ನು ಸೃಷ್ಟಿ ಮಾಡಿದ್ದಾರೆ. ಯಾಕೆ ಆತಂಕವನ್ನು ಸೃಷ್ಟಿ ಮಾಡಿದ್ದಾರೆ ಅಂದರೆ ಅವರು ಉಪವಾಸ ಸತ್ಯಾಗ್ರಹವನ್ನು ದೆಹಲಿಯಲ್ಲಿ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಆಡಳಿತದ ಕೇಂದ್ರ ಸರ್ಕಾರ ಇನ್ನೂ ಯಾವುದೇ ಗಮನ ಹರಿಸಿಲ್ಲ. ಅವರ ಆರೋಗ್ಯ ದಿನೇ ದಿನೇ ಕುಸಿತಾ ಇದೆ. ಈ ಕಾರಣಕ್ಕಾಗಿ ಸೂಕ್ಷ್ಮ ಮನಸ್ಸಿನ ಎಲ್ಲ ಹೋರಾಟಗಾರರಲ್ಲಿ, ಸಾಮಾನ್ಯ ಜನರಲ್ಲಿ ದಿನೇ ದಿನೇ ಆತಂಕ ಉಂಟಾಗ್ತಾ ಇದೆ. ಯಾಕೆಂದ್ರೆ ಭಾರತದಲ್ಲಿ ತಮ್ಮ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ಮಹಾತ್ಮ ಗಾಂಧಿಯವರು ಒಂದು ದೊಡ್ಡ ಪ್ರಬಲವಾದ, ಪರಿಣಾಮಕಾರಿಯಾದ, ಪ್ರಭಾವಶಾಲಿಯಾದ ಆಯುಧವನ್ನು ನಮ್ಮ ಕೈಲಿ ಕೊಟ್ಟೋಗಿದ್ದಾರೆ. ಅದೇ ಉಪವಾಸ ಸತ್ಯಾಗ್ರಹ. ಅಂದರೆ ನಮ್ಮ ನ್ಯಾಯಯುತ ಬೇಡಿಕೆಯನ್ನ ಈಡೇರಿಸಿಕೊಳ್ಳಲು ನಿಮ್ಮನ್ನ ಭಯಪಡಿಸೋದಾಗ್ಲಿ, ಬ್ಲ್ಯಾಕ್ ಮೇಲ್ ಮಾಡೋದಾಗ್ಲಿ, ಥ್ರೆಟನ್ ಮಾಡೋದಾಗ್ಲಿ, ಹೆದರ್ಸೋದಾಗ್ಲಿ ಏನು ಮಾಡದೆ ನಾವು ಉಪವಾಸ ಮಾಡೋದ್ರ ಮುಖಾಂತರ ಕ್ರಿಯೇಟ್ ಆಗುವ ಒಂದು ಮಾನವೀಯ ಮೌಲ್ಯಗಳ ಒಂದು ಕರುಣೆಯನ್ನ ಉಪಯೋಗಿಸಿಕೊಂಡು ಆ ಒಂದು ನಮ್ಮ ಬೇಡಿಕೆಗಳನ್ನ ಅಥವಾ ನಮ್ಮ ಏನು ಡಿಮ್ಯಾಂಡ್ ಅಂತಿರ್ತವೋ ಅದನ್ನ ಪೂರೈಸಿಕೊಳ್ಳಿಕ್ಕೆ ಮಹಾತ್ಮ ಗಾಂಧಿಯವರು ಅತ್ಯಂತ ಪ್ರಬಲವಾದ ಅಸ್ತ್ರವನ್ನ ನಮಗೆ ಕೊಟ್ಟಿದ್ದಾರೆ. ಆ ಅಸ್ತ್ರ ಅನೇಕ ಕಡೆ ಅತ್ಯಂತ ಯಶಸ್ವಿಯಾಗಿದೆ. ಅಂತಹ ಬ್ರಿಟಿಷರನ್ನ ಒಡೆದೋಡಿಸುವಲ್ಲಿ ಈ ಉಪವಾಸ ಸತ್ಯಾಗ್ರಹ ಕೂಡ ಒಂದು ಪ್ರಮುಖ ಅಸ್ತ್ರವಾಯಿತು. ಅದರೊಳಗಡೆ ಆದ ನಂತರ ಭಾರತದಲ್ಲಿ ಅನೇಕ ಉಪವಾಸ ಸತ್ಯಾಗ್ರಹಗಳು ನಡೆದಿದ್ದಾವೆ, ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ. ಅದರಲ್ಲಿ ನಾವು ಬಹಳಷ್ಟು ಜ್ಞಾಪಿಸ್ಕೊಳ್ಳೋದಂದ್ರೆ ಶರ್ಮಿಳಾ ಇರೋಮ್ ಅನ್ನುವಂತಹ ಪೂರ್ವ ಭಾರತದ ಮೇಘಾಲಯದ ಹೆಣ್ಣು ಮಗಳು ಸುಮಾರು 16 ವರ್ಷಗಳ ಕಾಲ ಸತತವಾಗಿ ಉಪವಾಸ ಮಾಡಿದ್ರು. ಅಲ್ಲಿ ಇದ್ದಂತಹ ಸೈನಿಕರಿಗೆ ಇದ್ದಂತಹ ವಿಶೇಷ ಅಧಿಕಾರ ಇದೆಯಲ್ಲ, ಅದು ಯಾರನ್ನು ಬೇಕಾದ್ರೂ ಬಂಧಿಸ್ಬೋದು, ಯಾರನ್ನು ಬೇಕಾದ್ರೂ ಕೊಲ್ಲಬಹುದು. ಅಂದ್ರೆ ಒಂಥರ ಡಿಕ್ಟೇಟರ್ಶಿಪ್, ಸರ್ವಾಧಿಕಾರ, ವಿಚಾರಣೆ ಇಲ್ಲದೆ ಯಾರನ್ನು ಬೇಕಾದ್ರೂ ಬಂಧಿಸ್ಬೋದು ಅನ್ನುವಂತಹ ಒಂದು ಕಾನೂನಿನ ವಿರುದ್ಧವಾಗಿ 16 ವರ್ಷಗಳ ಕಾಲ ಸತತವಾಗಿ ಉಪವಾಸ ಮಾಡಿದ್ಲಲ್ಲ ಶರ್ಮಿಳಾ ಇರೋಮ್ ಅಂತೇಳಿ. ಆಕೆ ಒಂದು ನೆನಪು ನಮ್ಗೆ ಸದಾ ಇದಾಗುತ್ತೆ ಗಾಂಧಿಯ ನಂತರದಲ್ಲಿ. ಅದಾದ್ಮೇಲೆ ಒಂದು ಹಂತಕ್ಕೆ ನಾವು ಅಣ್ಣಾ ಹಜಾರೆಯವರ ಉಪವಾಸ ಸತ್ಯಾಗ್ರಹವನ್ನು ನೋಡಿದ್ದೀವಿ. ಅವರು ಸಹ ಗಾಂಧಿ ಮಾರ್ಗದಲ್ಲೇ ಹೋಗಿ ಉಪವಾಸ ಸತ್ಯಾಗ್ರಹವನ್ನ ಮಾಡಿದ್ದನ್ನ ನಾವು ನೋಡಿದ್ದೀವಿ. ಆದ್ರೆ ಅವರು ಭ್ರಷ್ಟಾಚಾರದ ವಿರುದ್ಧ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು. ಇದೇ ರೀತಿ ಇನ್ನು ಬಹಳಷ್ಟು ಜನ ಅನೇಕರು ಇದಾಗಿದ್ದಾರೆ. ಭಾಷಾವಾರು ಪ್ರಾಂತ್ಯಕ್ಕಾಗಿ ಪೊಟ್ಟಿ ಶ್ರೀರಾಮುಲು ಅನ್ನೋರು ಉಪವಾಸ ಮಾಡಿ ಪ್ರಾಣತ್ಯಾಗನೆ ಮಾಡ್ತಾರೆ. ಅವರು ಆಂಧ್ರ ಪ್ರದೇಶದ ಪೊಟ್ಟಿ ಶ್ರೀರಾಮುಲು ಅವರು ಕೂಡ ಉಪವಾಸ ಮಾಡಿ ಪ್ರಾಣತ್ಯಾಗವನ್ನೇ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಈಗ ಹೊಸದಾಗಿ ಅಂದ್ರೆ ಇವರು ಮೊದಲು ಎಲ್ಲ ಮಾಡಿದ್ದಾರೆ, ಒಂದು ದೊಡ್ಡ ಉಪವಾಸ ಸತ್ಯಾಗ್ರಹ ದೆಹಲಿಯಲ್ಲಿ ಈ ಕ್ಷಣಕ್ಕೆ ನಡೀತಾ ಇದೆ. ಅವರ ಜೀವ ಅಪಾಯದಲ್ಲಿದೆ. ಯಾಕೆ ಅವರು ಉಪವಾಸ ಮಾಡ್ತಿದ್ದಾರೆ ಅಂದ್ರೆ ಈ ನೀಟ್ ಎಕ್ಸಾಮ್ ಅಲ್ಲಿ ಇದು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಅನೇಕ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಯ್ತಲ್ಲ, ಅದರ ನೈತಿಕ ಜವಾಬ್ದಾರಿಯನ್ನ, ಮಾರಲ್ ರೆಸ್ಪಾನ್ಸಿಬಿಲಿಟಿಯನ್ನ ನರೇಂದ್ರ ಮೋದಿ ಅವರ ಸರ್ಕಾರದ ಶಿಕ್ಷಣ ಕ್ಷೇತ್ರದ ಉಸ್ತುವಾರಿಯನ್ನ ವಹಿಸಿರುವ ಮಂತ್ರಿಗಳಾದ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸಿ ಕಾಕ್ರೋಚ್ ಪಾರ್ಟಿ ಆಫ್ ಇಂಡಿಯಾ ಏನು ತನ್ನ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡುತ್ತೆ, ಅದರ ನೇತೃತ್ವವನ್ನ ವಹಿಸಿ ಅವರು ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಇದು ದೆಹಲಿಯ ಪ್ರಧಾನಮಂತ್ರಿಗಳ ಕಚೇರಿಗೆ ಕೆಲವೇ ಕಿಲೋಮೀಟರ್ಗಳ ಅಂತರದಲ್ಲಿದೆ. ದೆಹಲಿ ಮುಖ್ಯಮಂತ್ರಿಗಳ ಕಚೇರಿಗೆ ಕೆಲವೇ ಕಿಲೋಮೀಟರ್ಗಳ ಅಂತರದಲ್ಲಿದೆ. ವಿರೋಧ ಪಕ್ಷದ ನಾಯಕ, ಭಾರತದ ವಿರೋಧ ಪಕ್ಷದ ನಾಯಕರ ಖಾಸಗಿ ಮನೆಗೆ ಕೆಲವೇ ಕಿಲೋಮೀಟರ್ಗಳ ಅಂತರದಲ್ಲಿದೆ. ಇಷ್ಟೆಲ್ಲ ಇದ್ದು ಕೂಡ ಒಬ್ಬ ದೇಶದ ಅತ್ಯಂತ ರಿಸೋರ್ಸ್ಫುಲ್ ಪರ್ಸನ್, ಯಾಕೆಂದ್ರೆ
ಲೇಹ್ ಲಡಾಖ್ ಅನ್ನ ಉಳಿಸ್ಲಿಕ್ಕಾಗಿ ಕೂಡ ಬಹಳ ದೊಡ್ಡ ಹೋರಾಟಗಳನ್ನ ಸಂಗ್ರಹಿಸಿದ್ದಾರೆ. ಇತ್ತೀಚೆಗಷ್ಟೇ ಜೈಲಲ್ಲಿ ಬಹಳ ದಿನ ಇದ್ದು ಕೊನೆಗೆ ಅವರ ಆರೋಗ್ಯದ ದೃಷ್ಟಿಯಿಂದಲೇ ಅವ್ರಿಗೆ ಜಾಮೀನು ಆಗಿದೆ. ಈಗ ಕೂಡ ಅವರು ಮತ್ತೆ ಉಪವಾಸವನ್ನ ಮಾಡ್ತಿದ್ದಾರೆ. ಅದರಿಂದ ಸರ್ಕಾರ ಯಾವುದೇ ಕಾರಣಕ್ಕೆ ಯಾವುದೇ ಕ್ಷಣ ಅವರನ್ನ ಈ ಹೋರಾಟದನ್ನ ಏನೇ ಮಾಡಿ ಮೊದಲು ಉಪವಾಸ ನಿಲ್ಲಿಸಬೇಕು. ಅದು ಸರ್ಕಾರಕ್ಕೆ ಇರುವ ಜವಾಬ್ದಾರಿ. ಇಲ್ಲ ಅಂದ್ರೆ ಆ ತರದ ಒಬ್ಬ ಅದ್ಭುತ ಹೋರಾಟಗಾರರನ್ನ ನಾವು ಕಳ್ಕೊತೀವಿ. ಯಾಕೆಂದ್ರೆ ಆತ ತನ್ನ ಸ್ವಂತಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇಲ್ಲ. ವಿದ್ಯಾರ್ಥಿಗಳ ನೈತಿಕ ಹೊಣೆ ಒಪ್ಕೊಳ್ಳಿ, ಆಮೇಲೆ ನೀವು ಒಂದು ತನಿಖೆ ಮಾಡಿ, ಅದಲ್ಲ ಅನ್ನೋದಾದ್ರೆ ಮತ್ತೆ ಅಧಿಕಾರಕ್ಕೆ ಬನ್ನಿ, ಬಟ್ ಈ ಕ್ಷಣಕ್ಕೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ಹಂತ. ಎರಡನೇ ಹಂತ, ನಾವು ಕೂಡ ಸೋನಂ ವಾಂಗ್ಚುಕ್ ಅವ್ರನ್ನ ಕೇಳ್ಕೊಳ್ಳೋದೇನು ಅಂದ್ರೆ, ಈ ಸಮಾಜ ಬಹಳ ಸೂಕ್ಷ್ಮತೆಯನ್ನ ಕಳ್ಕೊಂಡು ಬಹಳ ಒರಟಾಗೋಗಿದೆ. ಆ ಸೂಕ್ಷ್ಮತೆಗಳನ್ನ ನಾವು ಹೇಳ್ತೀವಲ್ಲ, ಎಮ್ಮೆ ಚರ್ಮ ಗಟ್ಟಿ ಚರ್ಮ ಅಂತ ಏನು ಹೇಳ್ತೀವಲ್ಲ, ಆ ತರ ಆಗೋಗಿದೆ. ನಿಮ್ಮ ದೇಹವನ್ನ ಅಷ್ಟೊಂದು ದಂಡಿಸ್ಕೊಂಡು ಒಂದು ವೇಳೆ ನಿಮ್ಮ ಜೀವಕ್ಕೆ ಏನಾನ ಅಪಾಯ ಆಗೋದಾದ್ರೆ ಆ ಜೀವನಂತೂ ವಾಪಸ್ ತರಕ್ಕಾಗಲ್ಲ. ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ರಾಜೀನಾಮೆ ತಗೋತೀವೋ ಅದು ಏನಾಗುತ್ತೋ ಅದು ಆಮೇಲೆ ವಿಷಯ, ಅಥವಾ ಮುಂದಿನ ಚುನಾವಣೆಯಲ್ಲಿ ಅವ್ರು ಸೋಲ್ತಾರೋ ಅದು ಏನೋ ಸಾಧ್ಯತೆ ಇರುತ್ತೆ. ಆದ್ರೆ ನಿಮ್ಮ ಜೀವ ವಾಪಸ್ ಬರೋದಿಲ್ವಲ್ಲ. ಅದರಿಂದ ನಿಮ್ಮ ಹೋರಾಟಕ್ಕೆ ಇಡೀ ದೇಶ ಮುಕ್ತವಾಗಿ, ಮಾಧ್ಯಮಗಳು ಮುಖ್ಯವಾಗಿ ಬೆಂಬಲ ಕೊಡಬೇಕಾಗಿತ್ತು. ಅಷ್ಟು ಮಾರಾಲಿಟಿಯನ್ನ, ನೈತಿಕತೆಯನ್ನ ಈ ಮಾಧ್ಯಮಗಳು ಕೂಡ ಉಳಿಸ್ಕೊಂಡಿಲ್ಲ. ಅದರಿಂದ ನಮಗೂ ಕೂಡ ಬಹಳ ಬೇಸರವಾಗಿದೆ. ಈ ನಾವೆಲ್ಲ ಅಸಹಾಯಕರು. ಏನು ಅಲ್ಲಿ ಬಂದು ಎಲ್ಲ ಜನನು ಎದ್ದು ಈಗ ತಾನೇ ಒಂದು ಪಕ್ಷದ ಸಂಘಟನೆ ಜೊತೆ ಮಾತಾಡಿದ್ದೀನಿ. ನಾವು ಇಲ್ಲಿ ನಮ್ಮ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸಿ ಒಂದಷ್ಟು ಹೋರಾಟಗಳನ್ನ ಮಾಡ್ತೀವಿ. ಆದ್ರೆ ಒಂದು ವೇಳೆ ಈಗ ಯಾಕಂದ್ರೆ 16, 17, 18 ದಿನ ಆಗ್ತಾ ನಿಮ್ಮ ಜೀವಕ್ಕೆ ಏನಾದ್ರೂ ತೊಂದರೆ ಆದ್ರೆ ಅದೊಂದು ಭರಿಸಲಾಗದ ನಷ್ಟ ವೈಯಕ್ತಿಕವಾಗಿ. ಯಾಕೆ ಜೀವನ ಇರೋದು ಒಂದೇ. ನಿಮಗೆ ಆಗಿರ್ಬೋದು ಅಥವಾ ಈ ದೇಶಕ್ಕಾಗಿರ್ಬೋದು, ಈ ಸಮಾಜಕ್ಕಾಗಿರ್ಬೋದು ತುಂಬಾ ದೊಡ್ಡ ಹೊಡೆತ ಬೀಳುತ್ತೆ. ದೇಹ ದಂಡನೆ ಎಷ್ಟರ ಮಟ್ಟಿಗೆ ಸರಿ? ಹೌದು, ಆರೋಗ್ಯದ ದೃಷ್ಟಿಯಿಂದ, ಬೇರೆ ಬೇರೆ ದೃಷ್ಟಿಯಿಂದ ಉಪವಾಸ ಕೆಲವು ಕ್ಷಣಗಳಿಗೆ, ಕೆಲವು ದಿನಗಳ ಮಟ್ಟಿಗೆ ಒಳ್ಳೇದೇ ಆದ್ರೆ ಈಗ ನೀವು ನಿರಂತರವಾಗಿ ಅಮರಣಾಂತ ಉಪವಾಸ ಏನು ಮಾಡ್ತಿದ್ದೀರಿ, ಪ್ರಧಾನಮಂತ್ರಿಗಳು ಕೂಡ ಅದನ್ನ ಗಮನಿಸ್ತಾನೂ ಇಲ್ಲ, ಅದಕ್ಕೊಂದು ಪರಿಹಾರನೂ ಮಾಡ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ನಿಮ್ಮಲ್ಲೂ ಕೂಡ ಒಂದು ಕಳಕಳಿಯ ಮನವಿಯನ್ನ ಏನು ಅಂದ್ರೆ, ಆದಷ್ಟು ಉಪವಾಸವನ್ನ ನಿಲ್ಲಿಸಿ ಬೇರೆ ಬೇರೆ ಹೋರಾಟಗಳು, ಬೇರೆ ಬೇರೆ ರೀತಿಯ ಸಾಧ್ಯತೆಗಳನ್ನ ಪರಿಶೀಲಿಸೋಣ. ಏಕೆಂದ್ರೆ ಆಗ್ಲೇನೆ ಹೇಳ್ದಂಗೆ ಇರೋದು ಒಂದೇ ಜೀವನ. ಅದನ್ನ ಆ ತ್ಯಾಗವನ್ನು ಕೂಡ ಡಿಮಾರಲೈಸ್ ಮಾಡ್ತಾರೆ. ಇಲ್ಲಿನ ಸಮಸ್ಯೆ ಏನು ಅಂದ್ರೆ, ನಿಮ್ಮ ಈ ನಿಷ್ಕಲ್ಮಶ ನಿಸ್ಪೃಹ ಹೋರಾಟಗಳೇನಿದಾವೆ ಅದು ನಿಮ್ಮ ಇಲ್ಲವಾಗುವಿಕೆಯ ನಂತರ ಅದನ್ನ ಡಿಮಾರಲೈಸ್ ಮಾಡಿ ನಿಮ್ಮ ಘನತೆಯನ್ನೇ ಕುಗ್ಗಿಸಲಾಗುತ್ತದೆ. ಯಾಕೆಂದ್ರೆ ಇವತ್ತು ಮಹಾತ್ಮ ಗಾಂಧಿಯನ್ನೇ ಒಬ್ಬ ಖಳನಾಯಕನ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ಮಹಾತ್ಮ ಗಾಂಧಿಯನ್ನ ಕೊಂದವನನ್ನ ಇವತ್ತು ದೇವಸ್ಥಾನ ಕಟ್ಟಿ ಹೀರೋ ಅಂತೇಳಿ ಮಾಡ್ಲಿ ಆಗ್ತಾ ಇದೆ. ಅಂದ್ರೆ ಅದೇ ರೀತಿ ಸತ್ಯ, ಅಹಿಂಸೆ, ಶಾಂತಿ, ಸರಳತೆಯನ್ನ ಬೋಧಿಸುವ ವ್ಯಕ್ತಿ ಇವತ್ತು ಈ ಸಮಾಜಕ್ಕೆ ಬೇಡವಾದ ಗುಣಲಕ್ಷಣದ ಒಬ್ಬ ಪ್ರಯೋಜನಕ್ಕೆ ಬರದ ವ್ಯಕ್ತಿಯನ್ನಾಗಿ, ಬರೀ ಅಷ್ಟೇ ಅಲ್ಲ, ಒಬ್ಬ ದೇಶದ್ರೋಹಿಯನ್ನಾಗಿ ಚಿತ್ರೀಕರಿಸಲಾಗ್ತಾ ಇದೆ. ಯಾಕಂದ್ರೆ ಚಿತ್ರಿಸಲಾಗ್ತಿದೆ. ಈ ಮಹಾತ್ಮ ಗಾಂಧಿಯನ್ನೇ ಆ ರೀತಿ ಮಾಡಿದಾಗ ಇನ್ನ ಸೋನಂ ವಾಂಗ್ಚುಕ್ ಅವರೇ ನಿಮ್ಮನ್ನ ಕೂಡ ಆ ರೀತಿ ಮಾಡುವ ಸಾಧ್ಯತೆ ಇರುತ್ತೆ. ಇರ್ಲಿ, ಇಲ್ಲಿ ಸಂಖ್ಯೆ ಮುಖ್ಯ ಆಗಲ್ಲ, ತಲೆ ಮುಖ್ಯ ಅಲ್ಲ, ತಲೆ ಇರೋರು ಮುಖ್ಯ. ತಲೆಗಳು ಮುಖ್ಯ ಅಲ್ಲ, ತಲೆ ಇರೋರು ಮುಖ್ಯ. ಅದರಿಂದ ತಲೆ ಇರೋರು ಬಹಳ ಮುಖ್ಯ ಆಗ್ತಾರೆ. ನಮ್ಮಂಥವ್ರು ನಿಮ್ಮನ್ನ ಸದಾಕಾಲ ಬೆಂಬಲಿಸ್ತೀವಿ. ನಮ್ಗೆ ಸಂಖ್ಯೆ ಏನು ಮುಖ್ಯ ಅಲ್ಲ, ನಾವೇನು ಚುನಾವಣೆಗೆ ನಿಲ್ಬೇಕಾಗಿಲ್ಲ, ಜನರನ್ನ ಮೆಚ್ಚಿಸ್ಬೇಕಾಗಿಲ್ಲ. ನಾವು ಸತ್ಯವನ್ನೇ ಹೇಳ್ತಾ ಮುನ್ನಡಿಬೇಕು. ಆ ಸತ್ಯವನ್ನೇ ಹೇಳುತ್ತಾ ಮುನ್ನಡೆಯುವಂತಹ ನಿಮ್ಮ ಹೋರಾಟ. ಯಾಕೆಂದ್ರೆ ನೀವು ಬಹಳ ಎಲ್ಲ ವಿದ್ಯಾರ್ಥಿಗಳು ಕೂಡ ನಿಮ್ಮ ಜೊತೆ ಸೇರ್ಬೇಕಾಗಿತ್ತು. ಆ ವಾತಾವರಣ ಇಲ್ಲ. ಕಾರ್ಪೊರೇಟ್ ಜಗತ್ತು ಇವತ್ತು ಜನರ ಸಮಯವನ್ನ, ಜನರ ಬದುಕನ್ನೇ ನಿಯಂತ್ರಿಸಿ ಅವರನ್ನ ಗುಲಾಮರನ್ನಾಗಿ ಮಾಡ್ಕೊಂಡಿರೋದ್ರಿಂದ ಈ ರೀತಿಯ ಪ್ರತಿಭಟನೆಗಳು ಹೆಚ್ಚು. ಯಾಕಂದ್ರೆ ಮಾಧ್ಯಮಗಳು ಕೂಡ ಮಾರಾಟವಾಗಿದೆ. ಬಾಬಾ ಸಾಹೇಬ್ರು ಹೇಳ್ದಂಗೆ ಮಾರಾಟವಾದ ಪತ್ರಕರ್ತ 100 ಭಯೋತ್ಪಾದಕರಿಗೆ ಸಮ ಅನ್ನುವ ಒಂದು ಮಾತನ್ನ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಖಂಡಿತವಾಗ್ಲೂ ನೀವು ಏನು ಈ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀರಿ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ವೈಯಕ್ತಿಕವಾಗಿ ಉಪವಾಸವನ್ನ ನಿಲ್ಲಿಸಿ ಅಂತ ಕೇಳ್ಕೊತಾ, ಪ್ರಧಾನಮಂತ್ರಿಗಳೇ ಈ ಕಡೆ ಗಮನ ಹರಿಸಿ ಈ ದೇಶದ ಒಬ್ಬ ಹೋರಾಟಗಾರನ ಜೀವನ ಉಳಿಸಿ ಅಂತೇಳಿ ನಿಮಗೂ ಮನವಿ ಮಾಡಿಕೊಳ್ಳುತ್ತಾ ನಾನು ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು.